சிறந்த கோவில் அன்று சொல்லுகிறவன் ஆயிரம் உலகில் அன்னை தந்தையே அன்பு சிறந்த கோவில் அன்னை சொல்லுகிறவன் ஆயிரம் உலகில் அன்னை தந்தையே கண்ணளவற்றது தாயம் நெஞ்சம் ஆண்மையிலே கடவுளே என்னும் கண்ணளவற்றது தாயம் நெஞ்சம் ஆண்மையிலே கடவுளே என்னும் மாந்தர் தெய்வம் மாந்தர் தெய்வம் சிறந்த கோவிலில் தந்தை சொல்லுகிறவன் ஆயிரம் உலகில் விடுமைகளில்லை அன்னை தந்தையே அன்பில்லை சிறந்த கோவிலில் தந்தை சொல்லுகிறவன் வரவில்லை. ನೋಡಿದಲ್ಲ ಇದೆ ಪ್ರತಿಯೊಬ್ಬರು ಮಾಡಬೇಕಂತ ಕಲಿಸಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬಹುದು ಯಾರ್ಯಾರು ಪಾದ ಸೇವೆ ಮಾಡ್ತೀರಾ ನೋಡಿದಾದೆ ನೋಡಕ್ಕಾಗುತ್ತಾ ಅದೇ ಎರಡು ಕಣ್ಣು ಸಾಕಾಗಲ್ಲದು ಆ ತಾಯಿ ಮನಸ್ಸು ನೋಡಿ ಇದೇ ತಾಯಿ ಇದೇ ಥರ ಪ್ರತಿಯೊಬ್ಬರ ಮನೆಯಲ್ಲಿ ನೀ ಮಾಲೆ ಹಾಕಿದ ಮೇಲೆ ತಾಯಿ ತಂದೆಯರ ಕುಂಡ್ರಿಸಿ ಅವರ ಪಾದ ಪೂಜೆ ಮಾಡಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮುಂದೆ ನಮಸ್ಕಾರ ಮಾಡಿ ಅವ್ರಿಗೆ ಹೂವಿನ ಅಲಂಕಾರ ಮಾಡಿ ಅವರೇ ಮಾಡಬೇಕು. ಅಯ್ಯಪ್ಪನಿಗೆ ಅಲಂಕಾರ ಮಾಡ್ದಂಗೆ ಅವ್ರಿಗೂ ಅಲಂಕಾರ ಮಾಡಬೇಕು. ಆ ಮನಸ್ಸೆಷ್ಟೋ ಈಗ ಅವರ ಮನಸ್ಸು ಅಯ್ಯಪ್ಪನ ಕಡೆ ಹೋಗುತ್ತೆ. ಅವರೆಷ್ಟೋ ಕಷ್ಟಪಟ್ಟು ಈ ಮಕ್ಕಳ ಬೆಳೆಸಿದ ಗೊತ್ತು ನಿಮಗೆ ಯಾರು ಗೊತ್ತಿಲ್ಲ. ಇವಾಗಲೂ ಅವರು ದುಡಿಯುತ್ತಾರೆ. ಒಂದು ವರ್ಕರ್ ಅವರ ಕಂಪನಿಯಲ್ಲಿ ದುಡಿಯೋದಕ್ಕಂದ ಸ್ಟ್ರಾಂಗ್ ಅವರು ಕುಡಿಯುತ್ತಾರೆ. ಅವ್ರಿಗೆ ಏನು ಬೇಡ, ಅವ್ರು ರೊಕ್ಕ ಸಂಪಾದನೆ ಮಾಡಬೇಕಂದಲ್ಲ, ಮಕ್ಕಳು ಚಂದ ಇರಬೇಕು. ನನಗೆ ಗೊತ್ತಿದೆ ಅವ್ರಿಗೆ, ಅದಕ್ಕೆ ಹೇಳುತ್ತೆ. ಇದು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಪಾದ ಪೂಜೆ ಮಾಡಬೇಕು, ಅದೇ ಸಾಕು ಅವರಿಗೆ. ಏನು ಕೊಟ್ಟಿಲ್ಲ ಅಂದರೆ ವರ್ಷಕ್ಕೊಮ್ಮೆ ಶಬರಿಮಲೆಗೆ ಹೋಗ್ಬೇಕು ಅಂತೇನು ಇಲ್ಲ. ಮಾಲೆ ಹಾಕಿದ ಮೇಲೆ ಅಲ್ಲ, ಅವರ ಮ್ಯಾರೇಜ್ ಆ್ಯನಿವರ್ಸರಿ ಆಗಲಿ ಇಲ್ಲ ಅವರ ಬರ್ತ್ಡೇ ಬರಲಿ, ಆ ಟೈಮಿಗೆ ಇದೇ ಥರ ಕುಂಡ್ರಿಸಿ ಎಷ್ಟೋ ರೊಕ್ಕ ಖರ್ಚು ಮಾಡ್ತೀರ. ಅವ್ರಿಗೆ ಬೇಕಾಗಿರೋದು ಇಷ್ಟು ಚಲೋ ಒಂದು ಮಾಲೆ 2 ಮಾಲೆ ತೊಗೊಂಬಂದು ಅವ್ರಿಗೊಂದು ಒಳ್ಳೆ ಅರಿವಿ ಕೊಟ್ಟು ಕುಂಡ್ರಿಸಿ ಪಾದ ತೊಳೆದು ಪೂಜೆ ಮಾಡಿ ಇದೇ ಥರ ಹೂವಿನ ಅಭಿಷೇಕ ಮಾಡಿ ಅಲ್ಲಿ ನಮಗೆ ದೇವರ ಕಾಣ್ತಾ ಇತ್ತು. ಹೋದ ವರ್ಷ ನಮ್ಮ ಶಿಷ್ಯ ಒಬ್ಬರೇ